ಕರ್ನಾಟಕ ಮುತ್ಸದ್ದಿ ರಾಜಕಾರಣಿ ಎಸ್.ಎಂ. ಕೃಷ್ಣ ವಿಧಿವಶರಾಗಿದ್ದಾರೆ. ಅವರ ನಿಧನಕ್ಕೆ ನಾಡಿನಾದ್ಯಂತ ಸಂತಾಪ ವ್ಯಕ್ತವಾಗುತ್ತಿದೆ. ಬುಧವಾರ ಅವರ ಅಂತ್ಯಕ್ರಿಯೆ ಮದ್ದೂರಿನಲ್ಲಿ ನಡೆಯಲಿದೆ. ಸ್ತ್ರೀ ಶಕ್ತಿ ಸಂಘ ಯಶಸ್ವಿನಿ ಯೋಜನೆ ಬೆಂಗಳೂರಿನ ಐಟಿ ಕ್ರಾಂತಿಯಲ್ಲಿ ಅವರ ಅಮೂಲ್ಯ ಕೊಡುಗೆಯನ್ನ ಸ್ಮರಿಸಲಾಗುತ್ತಿದ್ದು, ಅಗಲಿದ ಮಹಾಚೇತನಕ್ಕೆ ನಮನವನ್ನ ಸಲ್ಲಿಸುತ್ತಿದ್ದಾರೆ. ಎಸ್.ಎಂ. ಕೃಷ್ಣ ಅವರು 1962ರಲ್ಲಿ ರಾಜಕೀಯವನ್ನ ಪ್ರವೇಶಿಸಿ ಮಂಡ್ಯದಿಂದ 3 ಬಾರಿ ಸಂಸದರಾಗಿದ್ದರು. 1999ರಲ್ಲಿ ಪಾಂಚಜನ್ಯ ಯಾತ್ರೆ ನಡೆಸುವ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ ಅವರು ಕಾರಣರಾಗಿದ್ದರು. 90ರ ದಶಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಅಧಿಕಾರಕ್ಕೆ ತರುವಲ್ಲಿ ಕೃಷ್ಣ ಅವರ ಪಾತ್ರ ಬಹಳ ದೊಡ್ಡದು. ರಾಷ್ಟ್ರ ರಾಜಕಾರಣದಲ್ಲಿದ್ದ ಇವರು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಬೆಳೆಸಬೇಕು ಎನ್ನುವ ಉದ್ದೇಶದಿಂದಲೇ ರಾಜ್ಯ ರಾಜಕಾರಣಕ್ಕೆ ಆಗಮಿಸಿದರು. ಬಹುತೇಕ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರ ಸಮಕಾಲೀನ ನಾಯಕರಾಗಿದ್ದ ಕೃಷ್ಣ ತಮ್ಮ ಅವಧಿಯಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಕಾರಣರಾಗಿದ್ದರು. ಪಾಂಚಜನ್ಯ ಯಾತ್ರೆಯ ಮೂಲಕ ಯಾವ ರೀತಿ ಕರ್ನಾಟಕ ರಾಜಕೀಯದಲ್ಲಿ ಎಸ್.ಎಂ. ಕೃಷ್ಣ ಬಿರುಗಾಳಿ ಎಬ್ಬಿಸಿದ್ದರು ಎಂದರೆ, ಕಾಂಗ್ರೆಸ್ 132 ಸ್ಥಾನವನ್ನ ಗೆದ್ದಿತ್ತು. ಇದು ಕಳೆದ ಚುನಾವಣೆಗಿಂತ 98 ಸೀಟನ್ನ ಹೆಚ್ಚುವರಿಯಾಗಿ ಕಾಂಗ್ರೆಸ್ ಗೆದ್ದಿತ್ತು ಎಂದರೆ ಇದು ಕೃಷ್ಣ ಅವರ ವರ್ಚಸ್ಸಿಗೆ ಇಟ್ಟ ಕನ್ನಡಿಯಾಗಿತ್ತು. 1962ರಲ್ಲಿ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರವಾಗಿ ಸ್ಪರ್ಧಿಸುವ ಮೂಲಕ ತಮ್ಮ ಚುನಾವಣಾ ರಾಜಕೀಯ ಜೀವನವನ್ನ ಆರಂಭಿಸಿದ ಎಸ್.ಎಂ. ಕೃಷ್ಣ ಮಂಡ್ಯ ಕ್ಷೇತ್ರದಿಂದ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದರು. ಎಸ್.ಎಂ. ಕೃಷ್ಣ ಅವರು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನ ಜಾರಿಗೆ ತಂದರು. ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಬಗ್ಗೆ ಇಂದಿಗೂ ಎಲ್ಲೆಡೆ ಪ್ರಶಂಸೆ ಇದೆ. ಕರ್ನಾಟಕ ರಾಜಧಾನಿ ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಥವಾ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂಬ ಹೆಸರು ಬರಲು ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ. ಐಟಿ-ಬಿಟಿ ಕ್ಷೇತ್ರಕ್ಕೆ ಇವರು ಅಗಾಧವಾದ ಬೆಂಬಲವನ್ನ ನೀಡಿದರು. ಇವರ ಕಾಲದಲ್ಲಿಯೇ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ನಿರ್ಮಾಣವಾಗಿದ್ದು, ಹಾಗೆ ರಾಜ್ಯದಲ್ಲೇ ಮೊದಲ ಫ್ಲೈಓವರ್ ಕೂಡ ತಲೆ ಎತ್ತಿತ್ತು. ತನ್ನ ರಾಜಕೀಯ ಜರ್ನಿಯಲ್ಲಿ ಅಜಾತ ಶತ್ರು, ಬುದ್ಧಿವಂತ ರಾಜಕೀಯ ಪಟು ಎಂದು ಖ್ಯಾತಿ ಗಳಿಸಿದ್ದ ಎಸ್.ಎಂ. ಕೃಷ್ಣ ನಿಧನ ಕರ್ನಾಟಕಕ್ಕೆ ತುಂಬಲಾರದ ನಷ್ಟವಾಗಿದೆ. 1999ರಲ್ಲಿ ಮದ್ದೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಸಿಎಂ ಸ್ಥಾನಕ್ಕೇರಿ 5 ವರ್ಷ ಸವಾಲಿನ ಆಡಳಿತವನ್ನ ಕೊಟ್ಟು ಭವಿಷ್ಯದ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದ್ದರು. ತನ್ನ ಅಧಿಕಾರದ ಅವಧಿಯಲ್ಲಿ ಸಾಲು ಸಾಲು ಸಂಕಷ್ಟ ಎದುರಿಸಿದ್ದ ಎಸ್.ಎಂ. ಕೃಷ್ಣ ಸುಭದ್ರ ಆಡಳಿತವನ್ನ ಕೊಟ್ಟು ಕರ್ನಾಟಕದ ಅತ್ಯುತ್ತಮ ಸಿಎಂ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಡಾಕ್ಟರ್ ರಾಜ್ ಅಪಹರಣ ಸಂದರ್ಭವನ್ನ ನಿರ್ವಹಿಸಿ ಮೆಚ್ಚುಗೆಗೆ ಕೃಷ್ಣ ಪಾತ್ರರಾಗಿದ್ದರು. ನರಹಂತಕ ವೀರಪ್ಪನ್ ರಾಜ್ಕುಮಾರ್ನನ್ನ ಕಿಡ್ನಾಪ್ ಮಾಡಿದ್ದಾಗ ಪ್ರಕರಣವನ್ನ ಬುದ್ಧಿವಂತಿಕೆಯಿಂದ ನಿರ್ವಹಿಸಿ ಸೈ ಎನಿಸಿಕೊಂಡಿದ್ದರು. ಹಾಗೆಯೇ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ಕರ್ನಾಟಕ ಭೀಕರ ಬರಗಾಲವನ್ನ ಎದುರಿಸಿತ್ತು. 5 ವರ್ಷಗಳು ಸಹ ಮಳೆ ಇಲ್ಲದೆ ಕರ್ನಾಟಕದ ರೈತರು ಕಂಗಾಲಾಗಿದ್ದರು. ಈ ವೇಳೆ ರೈತರಿಗಾಗಿ ಹಲವು ಯಶಸ್ವಿ ಸ್ಕೀಮ್ಗಳನ್ನ ಜಾರಿಗೊಳಿಸಿ ಎಲ್ಲರಿಗೂ ಕೃಷ್ಣ ಮಾದರಿಯಾಗಿದ್ದರು. ಬೆಂಗಳೂರಿಗೆ ಸಾಫ್ಟ್ವೇರ್ ಉದ್ಯಮವನ್ನ ತಂದ ಹಿರಿಮೆ ಎಸ್.ಎಂ. ಕೃಷ್ಣ ಅವರಿಗೆ ಸಲ್ಲುತ್ತದೆ. ಸರ್ಕಾರದಿಂದ ಉತ್ತೇಜನ ನೀಡಿದ ಫಲವಾಗಿ ಬೆಂಗಳೂರಿಗೆ ಅನೇಕ ಐಟಿ-ಬಿಟಿ ಉದ್ಯಮಗಳು ಕಾಲಿಟ್ಟವು. ಬೆಂಗಳೂರು ಸಿಲಿಕಾನ್ ಸಿಟಿಯಾಗಿ ಬದಲಾಗೋಕೆ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ. ತನ್ನ ಸುದೀರ್ಘ 60 ವರ್ಷಗಳ ರಾಜಕೀಯ ಜರ್ನಿಯಲ್ಲಿ ಎಸ್.ಎಂ. ಕೃಷ್ಣ ಯಾವಾಗಲೂ ಸರಳತೆ ಹಾಗೂ ಸಜ್ಜನಿಕೆಗೆ ಹೆಸರಾಗಿದ್ದರು. ಯಾವುದೇ ಕಾಂಟ್ರವರ್ಸಿ ಮಾಡಿಕೊಂಡಿರಲಿಲ್ಲ. ಪಕ್ಷಾತೀತವಾಗಿ ಎಲ್ಲರೊಟ್ಟಿಗೂ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದ ಎಸ್.ಎಂ. ಕೃಷ್ಣ ಹುಟ್ಟುತ್ತಲೇ ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಂಡು ಎಲ್ಲರಿಗೂ ಪ್ರೇರಣೆಯಾಗಿದ್ದರು. ಇದೀಗ ಮಾದರಿ ರಾಜಕಾರಣಿ ಇಹಲೋಕವನ್ನ ತ್ಯಜಿಸಿದ್ದು ಕರ್ನಾಟಕದ ಅನರ್ಘ್ಯ ರತ್ನವೊಂದು ಕಣ್ಮರೆಯಾಗಿದೆ.